ನಮ್ಮ ಜೊತೆಯಲ್ಲಿ ತಮಿಳುನಾಡಿನ ಪಾಂಡ್ಯನ್ ಅವರು ಮತ್ತು ತೆಲಂಗಾಣದ ವೆಂಕಟೇಶ್ವರ ರಾವ್ ಅವರು ಜೊತೆಲಿದ್ದಾರೆ. ರಾತ್ರಿ ನಾವು ಎಲ್ಲ ಕನೂರಿ ಬಾರ್ಡರ್ ಇದ್ವಿ. ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಹೇಳಬೇಕಾಗಿದೆ. ಇವತ್ತು ಸಂವಿಧಾನ ದಿನ. ಸಂವಿಧಾನದಲ್ಲಿ ಜನರಿಗೆ ಮತ್ತು ರೈತರಿಗೆ ಕೆಲವು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ನೇತಾರರಾದ ಜಗಜಿತ್ ಸಿಂಗ್ ದಲೇವಾಲ ಅವರು ರೈತರ ಒಂದು ಬೇಡಿಕೆಗಳಿಗಾಗಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಲಿಕ್ಕೆ ನಿನ್ನೆ ನಾವು ಕನೂರಿ ಬಾರ್ಡರ್ ಎಲ್ಲ ಸೇರಿದ್ವಿ. ಸಭೆಗಳನ್ನು ಮುಗಿಸಿ ಬೇರೆ ಬೇರೆ ಕಡೆ ಎಲ್ಲರೂ ಕೂಡ ಮಲಗಿದ್ವಿ. ಆದರೆ ರಾತ್ರಿ ಪೊಲೀಸರು 200ಕ್ಕೂ ಹೆಚ್ಚು ಪೊಲೀಸರು ದಿಢೀರಂತ 2 ಗಂಟೆ ರಾತ್ರಿ ಬಂದು ನಮ್ಮ ರಾಷ್ಟ್ರೀಯ ಮುಖಂಡರು, ಸುಮಾರು 70 ವರ್ಷದ ಒಂದು ಆರೋಗ್ಯ ಹದಗೆಟ್ಟಿರ್ತಕ್ಕಂಥ ಒಬ್ಬ ಮುಖಂಡರು, ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡ ಉಪವಾಸಕ್ಕೆ ಇವತ್ತು ಕುಳಿತುಕೊಳ್ಳಲಿಕ್ಕೆ ಸಿದ್ಧರಾಗಿದ್ರು. ಅಂಥ ಸಂದರ್ಭದಲ್ಲಿ ಇವರು ಭಯೋತ್ಪಾದಕರ ರೀತಿಯಲ್ಲಿ ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ. ಪ್ರಜಾಪ್ರಭುತ್ವದ ಹಕ್ಕುಗಳಿಗಾಗಿ, ರೈತರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥ ಒಬ್ಬ ವ್ಯಕ್ತಿಯನ್ನ, ರಾಷ್ಟ್ರೀಯ ಮುಖಂಡನನ್ನ ಪೊಲೀಸರು ಬಂಧನ ಮಾಡಿ ಹೋಗಿರ್ತಕ್ಕಂಥದ್ದು, ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಸರ್ಕಾರಕ್ಕೆ ಶೋಭೆ ತರುವಂತಲ್ಲ. ಸರ್ಕಾರದ ನೀತಿಯನ್ನು ಖಂಡಿಸ್ತಾರೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಏನು ಮೊನ್ನೆ ಒಂದು ಸಮಿತಿ ಮಾಡಿತ್ತು, ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಮಾಡಬೇಕು, ಸಮಸ್ಯೆಗಳ ಪರಿಹಾರವನ್ನು ಸೂಚಿಸಬೇಕು ಅಂತೇಳಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದು. ಆ ಸಮಿತಿ ಕೂಡ 22ನೇ ತಾರೀಕು ಒಂದು ವರದಿಯನ್ನು ಕೊಟ್ಟಿದೆ. ರೈತರು ಕಳೆದ 95ನೇ ಇಸ್ವಿಯಿಂದ ಇಲ್ಲಿ ತನಕ 4 ಲಕ್ಷಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಸರಿಯಾದಂಥ ಮಾರುಕಟ್ಟೆ ಸಿಗ್ತಾ ಇಲ್ಲ, ಸರಿಯಾದಂಥ ಸಾಲದ ವ್ಯವಸ್ಥೆ ಇಲ್ಲ. ಎಲ್ಲದರ ಪರಿಣಾಮ ಈ ರೈತರು ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ವರದಿಯನ್ನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸಲ್ಲಿಸಿದಂಥ ಕೆಲವೇ ದಿನಗಳಲ್ಲಿ ಅದನ್ನು ಈಡೇರಿಸಬೇಕಾದಂಥ ಸರ್ಕಾರ ಆ ಒಂದು ವರದಿಯೂ ಕೂಡ ಅವಮಾನ ಮಾಡುವ ರೀತಿಯಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಮುಖಂಡರು ಉಪವಾಸ ಆರಂಭ ಮಾಡಲಿಕ್ಕೂ ಮೊದಲೇ ಬಂಧನ ಮಾಡಿ ಏಡಿ ವರ್ತನೆಯನ್ನ ತೋರಿದೆ. ಇದು ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ತಕ್ಷಣವೇ ಜಗಜಿತ್ ಸಿಂಗ್ ದಲೇವಾಲ ಅವರನ್ನ ಬಿಡುಗಡೆ ಮಾಡಬೇಕು. ಮತ್ತೆ ಅವ್ರ ಜೊತೆ ಸರ್ಕಾರ ಅವರ ಬೇಡಿಕೆಗಳ ಬಗ್ಗೆ ಇಡೀ ದೇಶದ ರೈತರ ಜೊತೆ ನಿಲ್ತಾ ಇದ್ದೀವಿ. ಅವರ ವಿಚಾರಗಳ ಬಗ್ಗೆ ಸರ್ಕಾರ, ಪ್ರಧಾನಮಂತ್ರಿಗಳು ಅವ್ರ ಜೊತೆ ಮಾತುಕತೆ ಆಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ರಾತ್ರಿ ಒಳಗೆ ಅವರ ಬಿಡುಗಡೆ ಆಗದೇ ಇದ್ರೆ, ಸಮಸ್ಯೆಗೆ ಪರಿಹಾರ ಸರ್ಕಾರ ಕಂಡುಹಿಡಿದೇ ಮಾತುಕತೆ ನಡೆಸ್ತೇವೆ. ನಾವು ನಾಳೆಯಿಂದ ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ. ಅದೇ ರೀತಿ ನಾವು ಇವತ್ತು ಸಂಜೆ ತನಕ ಕಾದು ನೋಡ್ತೇವೆ ಸರ್ಕಾರದ ನಿರ್ಧಾರವನ್ನ. ಸರ್ಕಾರದ ನಿರ್ಧಾರ ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ನಾವು ದೇಶದ ರೈತರಿಗೆ ಕರೆಯನ್ನು ಕೊಡ್ತೇವೆ. ರೈತರು ಬೀದಿಗಿಳಿದಾಗ ಸರ್ಕಾರ ಏನ್ ಮಾಡ್ತೇವೆ ನೋಡೋಣ. ಯಾವ ಪೊಲೀಸ್ ಬಲ ನಮ್ ಏನ್ ಮಾಡಕ್ಕಾಗಲ್ಲ, ಯಾವ ಮಿಲಿಟರಿ ನಾವ್ ಏನ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈ ದೇಶದ ಅನ್ನದಾತರು 145 ಕೋಟಿ ಜನರು ಸಾಕ್ತಾ ಇದೀವಿ. ಈ ರೈತರ ಸಾವನ್ನ ನೋಡ್ತಾ ಇದೆಯಾ ಸರ್ಕಾರ? ಈ ರೈತರ ರಕ್ಷಣೆಯನ್ನು ಮಾಡ್ತಾ ಇದೆಯಾ? ಹೇಳಿ ಸರ್ಕಾರ. ಕೇಂದ್ರ ಸರ್ಕಾರ ಇವತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದೆ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಮೊಟಕು ಮಾಡುವಂತ ಕೆಲಸ ಮಾಡ್ತಾ ಇದೆ. ಇದು ನಿಜವಾದಂತ ಕೆಲಸ ಅಲ್ಲ. ತಕ್ಷಣವೇ ಅವರ ಒಂದು ಬಂಧನವನ್ನ ಖಂಡಿಸ್ತೇವೆ, ಬಿಡುಗಡೆಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ. ಸಮಸ್ಯೆಯ ಪರಿಹಾರವನ್ನ ತಕ್ಷಣವೇ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇವೆ. ಒಂದು ಹಿನ್ನೆಲೆಯಲ್ಲಿ ನಾವು ಫೆಬ್ರವರಿ 13ನೇ ತಾರೀಕಿಂದ ನಿರಂತರವಾಗಿ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ಗಡಿಗಳಲ್ಲಿ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. 3-4 ಬಾರಿ ಸಭೆ ಮಾಡಿದ್ರು ಕೂಡ MSP ಖಾತ್ರಿ ಗ್ಯಾರಂಟಿ ಕೊಡೋದ್ರ ಬಗ್ಗೆ ಯಾವುದೇ ನಿರ್ಧಾರ ಮಾಡಲಿಲ್ಲ. ಆ ಹಿನ್ನೆಲೆಯಲ್ಲೇ ತೀರ್ಮಾನ ಮಾಡಿ ನಮ್ಮ ರಾಷ್ಟ್ರೀಯ ಮುಖಂಡರು ಏನು ಜಗದೀಶ್ ಸಿಂಗ್ ದಲೇವಾಲ ಅವರು ಇವತ್ತು 12 ಗಂಟೆಯಿಂದ ಉಪವಾಸ ಕೂರಲಿಕ್ಕೆ ಎಲ್ಲ ಸಿದ್ಧರಾಗಿದ್ವಿ. ನಾವೆಲ್ಲ ಅಲ್ಲಿದ್ವಿ. ರಾತ್ರಿ ಇವರು ಬಂದು ಮಾಡಿರ್ತಕ್ಕಂಥ ಕೃತ್ಯ ರಾತ್ರಿ ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಒಬ್ಬ ಜವಾಬ್ದಾರಿಯುತವಾದಂಥ ಹಿರಿಯರಾದಂಥ ಒಬ್ಬ ರಾಷ್ಟ್ರೀಯ ನಾಯಕರಂತ ಮುಖಂಡರನ್ನ ಬಂಧನ ಮಾಡಿರ್ತಕ್ಕಂಥ ಪೊಲೀಸರ ವರ್ತನೆ ಖಂಡನೀಯ.